ಮೂಡ ಕೇಸ್ ವಿಚಾರವಾಗಿ ಇಂದಿನ ಮೂಡ ಆಯುಕ್ತರಾಗಿರ್ತಕ್ಕಂಥ ನಟೇಶ್ ಅವರನ್ನು ಲೋಕಾಯುಕ್ತ ತನಿಖೆಯನ್ನು ನಡೆಸ್ತಾ ಇದೆ. ಈ ಒಂದು ತನಿಖೆಯ ಸಂದರ್ಭದಲ್ಲಿ RTI ಕಾರ್ಯಕರ್ತರಾಗಿರ್ತಕ್ಕಂಥ ಗಂಗರಾಜು ಕಪ್ಪು ಬಟ್ಟೆಯನ್ನು ಪ್ರದರ್ಶನ ಮಾಡುವ ಮೂಲಕ ನಟೇಶ್ರನ್ನ ಈ ಕೂಡಲೇ ಬಂಧಿಸಬೇಕು ಅನ್ನುವಂಥ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನೊಟ್ಟಿಗೆ ಅವರೇ ಇದ್ದಾರೆ. ಸರ್, ಏನು ಸರ್ ಕಪ್ಪು ಬಟ್ಟೆ ಪ್ರದರ್ಶನ ಅವ್ರ ಬಂಧನಕ್ಕೆ ಆಗ್ರಹ ಮಾಡ್ತಾರೆ? ಸರ್, ಅವನು ವಿಚಾರಣೆಗೆ ಅಂತ ಹಾಜರಾದ ಸಮಯದಲ್ಲಿ ನಾವುಗಳು ಯಾರೇ ವಿಚಾರಣೆಗೆ ಬರಲಿ, ಯಾರೇ ಬರಲಿ, ಸಮಾಜದಲ್ಲಿ ಅಂದರೆ ಸಾರ್ವಜನಿಕರಿಗೆ ಏನು ಸಂದೇಶ ಕೊಡಬೇಕು, ಏನು ನಡೀತಾ ಇದೆ ಸಮಾಜದಲ್ಲಿ, ಏನು ನಮ್ಮ ಕರ್ನಾಟಕದಲ್ಲಿ ಏನು ನಡೀತಾ ಇದೆ, ದಿನನಿತ್ಯದ ಹಾಗೂ ಹೋಗುವಾಗ ಪ್ರಚಾರ ಮಾಡುವಂಥ ಒಂದು ಸಂಘ ನಿಮ್ಮ ಇಲ್ಲ ಮಾಧ್ಯಮ ಬಂದಾಗ ನೀವು ಅದೇ ಅವ್ರನ್ನ ಪ್ರಶ್ನೆ ಮಾಡಿ, ಇಷ್ಟ ಇದ್ದರೆ ಅವರು ರಿಯಾಕ್ಟ್ ಮಾಡಲಿ, ಇಲ್ಲಾಂದ್ರೆ ಹೋಗ್ಬೋದು. ಅಗೌರವಾದ ರೀತಿಯಲ್ಲಿ ಕಾಮನ್ ಸೆನ್ಸ್ ಇಲ್ಲ, ನಾನ್ ಸೆನ್ಸ್ ಆಗಿ ಈಗ ನನಗೆ ಅವ್ನಿಗೆ ಯಾವ ಬಯಸಿದೆ. ಹಾಗಾಗಿ ಅವನಿಗೆ ಮಾಧ್ಯಮದವರಿಗೆ ಅಗೌರವ ತೋರಿಸಿರೋದ್ರಿಂದಲೇ ನಾನು ಈ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಬೇಕು. ಅವನಿಗೆ ಅಧಿಕಾರ ಸರ್, ಒಂದಷ್ಟು ದಾಖಲೆಗಳನ್ನು ಹಿಡಿದು ಆತ ತಪ್ಪು ಮಾಡಿದರೆ ಅದನ್ನು ಬಂಧನ ಮಾಡಿ ಅನ್ನುವಂಥ ಆಗ್ರಹವನ್ನು ವ್ಯಕ್ತಪಡಿಸಿ ಸರ್ 14/7/2021 ಒಂದು ಸರ್ಕಾರಕ್ಕೆ ಇವನೇ ಪತ್ರ ಬರೀತಾನೆ. ಏನಂತವ, ಈ ಪಾರ್ವತಿಯವರ ಜಮೀನು ಸಿಗುತ್ತೆ 464 ಸರ್ವೆ ನಂಬರ್ 3 ಎಕರೆ 16 ಗುಂಟೆ ಜಮೀನಿಗೆ ಬದಲಿ ಭೂಮಿ ಕೊಡೋ ಸಂಬಂಧ ನಿರ್ಣಯ ಆಗಿದೆ. ಅದಕ್ಕೆ ಸೂಕ್ತ ನಿರ್ದೇಶನ ಕೋರಿ ಸರ್ಕಾರಕ್ಕೆ ಒಂದು ಪತ್ರ ಬರೀತಾನೆ 14/7/2021. ಆ ಉಲ್ಲೇಖದಲ್ಲಿ ಏನು ಹೇಳ್ತಾನೆ, ಅಲ್ಲಿ ಒಂದು ಪತ್ರದಲ್ಲಿ ಏನು ಹೇಳ್ತಾನೆ, ಶ್ರೀ PM ಮಲ್ಲಿಕಾರ್ಜುನ ಸ್ವಾಮಿಯವರು ಪಾರ್ವತಿಯವರಿಗೆ ಜಮೀನನ್ನು ಮಾರಾಟ ಮಾಡಿದ್ದು ಅಂತ ಉಲ್ಲೇಖ ಮಾಡಿದ್ದಾರೆ. ಅಂದರೆ ಸಿದ್ದರಾಮಯ್ಯನವರು ಮತ್ತು ಅವರ ಪತ್ನಿ ಹೇಳ್ತಾ ಇದ್ದಾರೆ, ನಮಗೆ ದಾನಪತ್ರದ ಮುಖಾಂತರ ಹೇಳ್ತಾರೆ, ದಾಖಲೆಗಳು ಏನು ಹೇಳ್ತಾರೆ, ದಾನಪತ್ರದ ಮುಖಾಂತರ ಬಂದಿದೆ ಅಂತ ಹೇಳ್ತಾರೆ. ಅದು ಇವನು ಹೇಳ್ತಾರೆ, ಅದೇನು ಹೇಳ್ತಾ ಇದ್ದಾನೆ, ಮಾರಾಟ ಮಾಡಿದ್ದಾರೆ ಅಂತ ಹೇಳ್ತಾನೆ. ಹಾಗಾಗಿ ಸರ್ಕಾರಕ್ಕೆ ಇವನು ಒಬ್ಬ ಸರ್ಕಾರದ ಅಂಗ, ಇವನು ಒಬ್ಬ ಸಕ್ಷಮ ಪ್ರಾಧಿಕಾರದ ಮುಖ್ಯಸ್ಥ ಅಂದು ಇವನೇ ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನು, ಸುಳ್ಳು ಮಾಹಿತಿಯನ್ನು ಕೊಟ್ಟಿರೋದ್ರಿಂದ ಅವನನ್ನು ಬಂಧಿಸಬೇಕು ಅಂತ ನಾನು ಹೇಳ್ತಾ ಇದ್ದೆ. 14/7/2021 ಪತ್ರ ಬರೆದು ನಿರ್ದೇಶನ ಕೋರಿ ಪತ್ರ ಬರೆದಾಗ 30/12/2021 ಇವನು ಯಾಕೆ 38,284 ಚದುರಡಿ ವಿಸ್ತೀರ್ಣದಲ್ಲಿ ಯಾಕೆ ಸರ್ಕಾರದ ನಿರ್ದೇಶನ ಬರೋವರೆಗೂ ಯಾಕೆ ಕಾಯ್ದದೆ ಪಾರ್ವತಿಯವರಿಗೆ ಬದಲಿ ಸೈಟ್ ಕೊಟ್ಟ? ತಪ್ಪಲ್ವಾ? ಅಂದರೆ ಇವು ಸರ್ಕಾರಕ್ಕೆ ಬರೆದಿರೋ ಸುಳ್ಳ ಪತ್ರ ಬರೆದಿದ್ದನೋ ಇಲ್ಲವೋ, ದಾಖಲೆ ಮಾತ್ರ ನನ್ನಲ್ಲಿದೆ, ದುಡ್ಡಿಟ್ಟು ನಕಲಿದೆ. ಇವನು ಸರ್ಕಾರಕ್ಕೆ ಕಳಿಸಲೇ ಎಲ್ಲೇ ಇಟ್ಕೊಂಡು ಕೂತಿದ್ದಾನೋ ಅದೂ ಗೊತ್ತಿಲ್ಲ. ಹಾಗಾಗಿ ಈ ಎರಡೂ ಪಾಯಿಂಟ್ ಇಟ್ಕೊಂಡು ಪ್ಲಸ್ ಅದ್ರ ಜೊತೆಗೆ ಯಾವ ಒಂದು ಅಧಿಕೃತ ಜ್ಞಾಪನದಲ್ಲಿ 20/11/2020 ಸಭೆಯ ನಿರ್ಣಯ ಅಂತಾನೆ, ಆ ಸಭೆಯ ನಿರ್ಣಯನೇ ಆಗಿಲ್ಲ, ಸಭೆಯ ಮುಂದಕ್ಕೆ ಹೋಗಿದೆ. ನಿರ್ಣಯ ಆಗದೇ ಇದ್ದಂಥ ಸಬ್ಜೆಕ್ಟ್ನ ಉಲ್ಲೇಖ ಮಾಡಿದರೆ ಅದಕ್ಕೂ ಸಹ ತಪ್ಪಾಗಿರೋದು. ಅವನ್ನ ಬಂಧಿಸಬೇಕು, ಲೋಕಾಯುಕ್ತರನ್ನು ತನಿಖೆ ಒಳಪಡಿಸಿ ಅವನು ಬಂಧಿಸಬೇಕು ಅಂತ ನಾನು ಆಗ್ತದೆ. ಸರ್, ಸರ್ಕಾರಕ್ಕೂ ಕಿಮ್ಮತ್ತು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ನಟೇಶ್ ಅಷ್ಟೊಂದು ಪ್ರಭಾವಿನ ಅಂತ? ಸರ್, ಪ್ರಭಾವಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಸರ್ಕಾರ ಏನು ಮಾಡುತ್ತೆ ಅವನ್ನು ಉಪಯೋಗಿಸ್ಕೊಂಡಿದೆ. ಯಾವ ಸರ್ಕಾರ ಇಲ್ಲ ಆ ಸರ್ಕಾರ ಉಪಯೋಗಿಸ್ಕೊಂಡಿದ್ದಾರೆ. ಅವ್ರ ಬೆಳೆಕಾಳು ಹೊರಗಡೆ ಬರ್ತದೆ ಅಂತ ಸರ್ಕಾರ ಯಾವುದೇ ಕ್ರಮ ತಗೋತಾ ಇಲ್ಲ. ಹಿಂದಿನ ಸರ್ಕಾರ ಇರ್ಬೋದು, ಜನಪ್ರತಿನಿಧಿಗಳು ಎಲ್ಲರೂ ಸಹ ಈ 50-50 ಅನುಪಾತದಲ್ಲಿ ಅಕ್ರಮ ಮಾಡಿದ್ದಾರೆ. ಅದನ್ನೆಲ್ಲ ಅವನು ಉಪಯೋಗಿಸ್ಕೊಂಡಿದ್ದಾರೆ. ಹೆಂಗೆ ಬೇಕಾ ಅವನ ವಿರುದ್ಧ ಕ್ರಮ ತೊಗೊಂಡೋಗಿ ಅವನೇನೋ ಬಿಚ್ತೀನಿ, ಎಲ್ಲರದ್ದು ಬಾಣ ಬಿಡ್ತೀನಿ, ಅದನ್ನು ಬಿಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ಎಲ್ಲರದ್ದು ಲೀಸ್ಟ್ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾನೆ. ಯಾಕೆ ಬಿಡುಗಡೆ ಮಾಡೋಕ್ಕೆ ಏನಾಗಿ ರೋಗ ಏನಾಗಿತ್ತು ಅವನಿಗೆ?